ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾಗವೇಣಿ ಕಿಚನ್ಸ್ ಆ್ಯಂಡ್ ವ್ಲಾಗ್ಸ್ಗೆ. ಇವತ್ತಿನ ಒಂದು ವಿಶೇಷ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದೇನೆಂದರೆ ಈಗ ನಮ್ಮ ತೋಟದಲ್ಲಿ ಅಂದರೆ ನಮ್ಮ ಹೊಲದಲ್ಲಿ ಬೆಂಡೆಕಾಯಿ ಬೆಳೆನ ಹಾಕಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ ಬೆಂಡೆಕಾಯಿ. ಈಗ ಇನ್ನೂ ಗಿಡ ಸ್ವಲ್ಪ ಚಿಕ್ಕದಾಗಿದೆ. ಹಾಗೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಬೆಂಡೆಕಾಯಿನ ಅಂದರೆ ಬೇರೆ ಬೇರೆ ತರಕಾರಿಗಳನ್ನು ನಾವು ಉಪಯೋಗ ಮಾಡ್ತಾ ಇರ್ತೀವಿ. ಆ ಉಪಯೋಗದಲ್ಲಿ ಆಯಾ ತರಕಾರಿದ್ದೇ ಅದರದ್ದೇ ಆದ ಮಹತ್ವ ಇರುತ್ತೆ. ಹಾಗೆ ಬೆಂಡೆಕಾಯಿ ಕೂಡ ತುಂಬ ಒಂದು ಉಪಯೋಗವಾದ ತರಕಾರಿ. ಹಾಗೆ ಅದರದ್ದೇ ಆದ ವಿಶೇಷತೆ ಬೆಂಡೆಕಾಯಿಗಿದೆ. ಹಾಗಾಗಿ ಈ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಮೊದಲನೇದಾಗಿ ಬೆಂಡೆಕಾಯಿಯ ಪ್ರಯೋಜನಗಳನ್ನು ಹೇಳ್ತಾ ಹೋದರೆ, ಈ ಒಂದು ಬೆಂಡೆಕಾಯಿಯ ಒಂದು ಸೇವನೆಯಿಂದ ಜೀರ್ಣಕ್ರಿಯೆ ತುಂಬ ಸುಧಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಇದರಲ್ಲಿ ಆ ರೀತಿಯಾದ ಒಂದು ಬೆಂಡೆಕಾಯಿಯಲ್ಲಿರುವಂಥ ಲೋಳೆ ಅಂಶ ಕ್ರಿಯೆಗೆ ತುಂಬಾ ಸಹಾಯಕಾರಿಯಾಗಿರುತ್ತೆ, ಹಾಗೆ ಪರಿಣಾಮಕಾರಿಯಾಗಿರುತ್ತೆ. ಮತ್ತು ರೋಗ ನಿರೋಧಕ ಶಕ್ತಿನೂ ಕೂಡ ಹೆಚ್ಚಿಸುತ್ತೆ, ಕೊಲೆಸ್ಟ್ರಾಲ್ನ ನಿಯಂತ್ರಿಸುತ್ತೆ, ಹೃದಯ ರೋಗ ಸುಧಾರಿಸುತ್ತೆ ಮತ್ತು ಕಣ್ಣುಗಳಿಗಂತೂ ತುಂಬಾ ಪ್ರಯೋಜನಕಾರಿಯಾಗಿದೆ ಅಂತಲೇ ಹೇಳ್ಬೋದು. ಚರ್ಮಕ್ಕೂ ಕೂಡ ತುಂಬಾ ಪ್ರಯೋಜನಕಾರಿ. ಅಷ್ಟೇ ಅಲ್ಲದೆ ಬೆಂಡೆಕಾಯಲ್ಲಿ ಉತ್ತಮ ಮಟ್ಟದ ನಾರಿನಂಶ ಇದೆ. ಹಾಗಾಗಿ ಇದನ್ನು ಸೇವನೆ ಮಾಡೋದ್ರಿಂದ, ಇದನ್ನು ಆಹಾರ ರೂಪದಲ್ಲಿ ನಾವು ತಗೊಳ್ಳೋದ್ರಿಂದ ಹೊಟ್ಟೆ ದೀರ್ಘಕಾಲ ತುಂಬಿರೋ ಹಾಗೆಯೇ ಅನ್ನಿಸ್ತಾ ಇರುತ್ತೆ. ಅದೇ ರೀತಿಯಾಗಿ ಬೆಂಡೆಕಾಯಿನ ಇನ್ನೂ ಹೆಚ್ಚು ನಮ್ಮ ಒಂದು ತಲೆ ಕೂದಲಿಗೆ ಅಂದರೆ ತಲೆ ಕೂದಲು ಚೆನ್ನಾಗಿ ಕಾಣಲಿ ಅನ್ನೋ ಒಂದು ಕಾರಣದಿಂದ ಬೆಂಡೆಕಾಯಿನ ನೀರಲ್ಲಿ ನೆನೆಸಿಟ್ಟು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ನೀರಲ್ಲಿ ಒಂದು 2ರಿಂದ 3 ಅಂದರೆ ಗಂಟೆಗಳ ಕಾಲ ನೆನೆಸಿಟ್ಟು ಆ ನೀರನ್ನು ತಲೆಗೆ ಹಚ್ಚಿ ಒಂದು 15-20 ನಿಮಿಷಗಳ ಕಾಲ ತಲೆ ಸ್ನಾನ ಮಾಡೋದ್ರಿಂದ ಕೂದಲುಗಳು ಚೆನ್ನಾಗಿ ಶೈನಿಂಗ್ ಆಗಿ ಕಾಣುತ್ತೆ ಅನ್ನೋದು ಕೂಡ ಹೌದು. ಅದೇ ರೀತಿಯಾಗಿ ಬೆಂಡೆಕಾಯಿನ ಕೆಲವೊಬ್ಬರು ಇಷ್ಟಪಡ್ತಾರೆ, ಇನ್ನು ಕೆಲವೊಬ್ಬರು ಇಷ್ಟಪಡುವುದಿಲ್ಲ. ಅದನ್ನು ಇಷ್ಟಪಡುವಂತೆ ನಾವು ಬೆಂಡೆಕಾಯಿ ರೆಸಿಪಿನ ಮಾಡಿ ಸೇವನೆ ಮಾಡೋದ್ರಿಂದ ತುಂಬಾ ಪ್ರಯೋಜನಕಾರಿ ಇದೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಬೆಂಡೆಕಾಯಲ್ಲಿರುವಂಥ ಕಡಿಮೆ ಕ್ಯಾಲರಿ ಇರುತ್ತೆ. ಇದು ಕೂಡ ತೂಕ ಇಳಿಸೋರಿಗೆ ತುಂಬ ಅತ್ಯುತ್ತಮ ಆಹಾರ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಒಂದು ಬೆಂಡೆಕಾಯಿಯ ಪ್ರಯೋಜನ ಇನ್ನೂ ಹೇಳ್ತಾ ಹೋದರೆ ತುಂಬಾ ಪ್ರಯೋಜನಕಾರಿ ಒಂದು ತರಕಾರಿ ಅಂತಲೇ ಹೇಳ್ಬೋದು. ಬೆಂಡೆಕಾಯಿ ಯಾರು ಇಷ್ಟಪಡೋದಿಲ್ಲವೋ ಅವರಿಗೆ ಈ ಬೆಂಡೆಕಾಯಲ್ಲಿ ತಯಾರು ಮಾಡುವಂಥ ಬೇರೆ ಬೇರೆ ಖಾದ್ಯಗಳನ್ನು ಮಾಡಿ ಅವರಿಗೆ ಆಹಾರದ ರೂಪದಲ್ಲಿ ಕೊಡೋದ್ರಿಂದ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು. ಹಾಗಾಗಿ ಯಾವ ಒಂದು ಸೀಸನ್ನಲ್ಲಿ ಯಾವ ತರಕಾರಿ ಬೆಳೀತಾರೋ ಆಯಾ ತರಕಾರಿಯ ಉಪಯೋಗವನ್ನು ಪಡೆದುಕೊಳ್ಳಿ. ಹಾಗೆ ಆರೋಗ್ಯಕರವಾದ ಆಹಾರವನ್ನು ಸೇವನೆ ಮಾಡೋದ್ರಿಂದ ಉತ್ತಮ ಆರೋಗ್ಯವನ್ನು ಪಡಿಬೋದು ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ನಮ್ಮ ಉತ್ತರ ಕರ್ನಾಟಕ ಸೈಡು ಬೆಂಡೆಕಾಯಿ ಪಲ್ಯ, ಜೋಳದ ರೊಟ್ಟಿ ಅಂದರೆ ತುಂಬಾ ಫೇಮಸ್ ಆದ ಊಟನೇ ಅಂತ ಹೇಳ್ಬೋದು. ಈ ಒಂದು ಬೆಂಡೆಕಾಯಿನ ಸ್ಪೆಷಲಾಗಿ ಯಾವ ರೀತಿ ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಬೆಂಡೆಕಾಯಿನ ಚೆನ್ನಾಗಿ ತೊಳೆದು ಚಿಕ್ಕದಾಗಿ ರೌಂಡ್ ಶೇಪಲ್ಲಿ ಕಟ್ ಮಾಡಿ ಈ ಥರ ಕಬ್ಬಿಣದ ಒಂದು ಬಾಣಲೆಯಲ್ಲಿ ಹುರಿದ್ರೆ, ಅಂದರೆ ಕಬ್ಬಿಣದ ಹಂಚು ಅಥವಾ ಬಾಣಲೆಯಲ್ಲಿ ಹುರಿದ್ರೇ ಚೆನ್ನಾಗಿ ಹುರಿಯುತ್ತೆ. ಆ ಅಂಟಿನ ಅಂಶ ಸ್ವಲ್ಪ ಕಡಿಮೆ ಕೂಡ ಆಗುತ್ತೆ ಅಂತಲೇ ಹೇಳ್ಬೋದು. ಅದನ್ನ ನೀಟಾಗಿ ಹುರ್ಕೊಂಡು ಅದಕ್ಕೆ ಸ್ವಲ್ಪ ಈರುಳ್ಳಿ, ಕರಿಬೇವು, ಸಾಸಿವೆ ಎಲ್ಲ ಹಾಕಿ ಒಗ್ಗರಣೆಯನ್ನು ಕೊಟ್ಟು ಚೆನ್ನಾಗಿ ಪಲ್ಯ ಥರ ಮಾಡಿದರೆ, ಅಂದರೆ ಈ ಒಂದು ನಾವೇನು ಹುರಿದಿಟ್ಕೊಂಡಿರ್ತೀವಲ್ಲ ಆ ಬೆಂಡೆಕಾಯಿನ ಆ ಈರುಳ್ಳಿ ಮತ್ತು ಕರಿಬೇವು ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡ್ರೆ, ಒಂದು ಸ್ವಲ್ಪನೂ ನೀರು ಹಾಕದೆ ಬಾಡಿಸ್ಕೋಬೇಕು. ಯಾಕಂದರೆ ಆ ಒಂದು ಅಂಟಂಟಾಗಿರುವ ಅಥವಾ ಲೋಳೆ ಅಂಶ ಕಂಡು ಬರೋಂಗಿಲ್ಲ. ಹಾಗಾಗಿ ಇದನ್ನು ಡ್ರೈ ಆಗೇ ಮಾಡಿ ಟೇಸ್ಟ್ ಮಾಡೋದ್ರಿಂದ ತುಂಬಾ ಒಳ್ಳೆಯ ಒಂದು ರುಚಿಕರವಾದ ರೆಸಿಪಿನೇ ಅಂತ ಹೇಳ್ಬೋದು. ಈಗ ನಾನು ಮಾಡ್ತಾಯಿರೋದು ಒಂದು ಸ್ವಲ್ಪನೂ ಕೂಡ ನೀರು ಹಾಕದೆ ಈ ಒಂದು ಬೆಂಡೆಕಾಯಿ ಪಲ್ಯನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಕಡೆ ಇನ್ನೊಂದು ಸ್ಪೆಷಲ್ ಅಂದರೆ ಗುರಳ್ ಚಟ್ನಿ ಅಥವಾ ಹುಚ್ಚೆಳ್ ಚಟ್ನಿ ಅಂತೇಳಿ ಇದನ್ನು ಕರೀತಾರೆ. ಈ ದಿನದ ಊಟ ನಮ್ಮ ಮನೆಯಲ್ಲಿ ಜೋಳದ ರೊಟ್ಟಿ ಹಾಗೆ ಕಾಳು ಪಲ್ಯ, ಬೆಂಡೆಕಾಯಿ ಪಲ್ಯ ಅಂತಲೇ ಹೇಳ್ಬೋದು. ತುಂಬಾ ಸ್ಪೆಷಲ್ ಆಗಿದೆ ಈ ಊಟ.
ಇದು ನಮ್ಮ ತೋಟದ ಪುಟಾಣಿ ನೋಟ. ಹಾಗೆ ಈ ಒಂದು ಬೆಂಡೆಕಾಯಿ ಅಥವಾ ಬೆಂಡೆಕಾಯಿ ರೆಸಿಪಿಗಳನ್ನು ಗರ್ಭಿಣಿಯರು ಕೂಡ ಸೇವಿಸ್ಬೋದು. ಯಾಕಂದರೆ ಮಗುವಿನ ಒಂದು ಬೆಳವಣಿಗೆಯಲ್ಲಿ ತುಂಬಾ ಸಹಾಯಕಾರಿಯಾಗುತ್ತೆ ಅಂತಲೇ ಹೇಳ್ಬೋದು. ಇದಿಷ್ಟು ಬೆಂಡೆಕಾಯಿಯ ಮಹತ್ವ ಹಾಗೆ ಬೆಂಡೆಕಾಯಿಯ ರೆಸಿಪಿ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಈ ವಿಡಿಯೋನ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ಹೇಳ್ತಾ, ಇನ್ನೂ ಯಾರು ನನ್ನ ಮರೆತು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ.